ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಆತನು ಏನಾಗಿದ್ದಾನೆ? ಬಲ್ಲವನು. ಅಂದರೆ ನಮ್ಮ ಹೃದಯಗಳನ್ನು ತಿಳಿದುಕೊಂಡವನು, ನಮ್ಮ ಹೃದಯದ ಸಂಕಲ್ಪಗಳನ್ನ ಅರಿತುಕೊಂಡವನು ಆತನಾಗಿದ್ದಾನೆ. ನಾವಿವತ್ತು ಹೃದಯದಲ್ಲಿ ಏನನ್ನ ತಿಳಿದುಕೊಳ್ತಾ ಇದ್ದೇವೆ, ನಮ್ಮ ಮನಸ್ಸಂಕಲ್ಪಗಳು ಇವತ್ತೇನಾಗಿವೆ, ನಮ್ಮ ಹೃದಯದಲ್ಲಿ ನಾವು ಏನನ್ನ ಯೋಚನೆಯನ್ನ ಮಾಡ್ತಾ ಇದ್ದೇವೆ ಎಂದು ಕರ್ತನ ಆತ್ಮನು ತಿಳಿದುಕೊಂಡವನು ಆತನಾಗಿದ್ದಾನೆ. ನಾವಿವತ್ತು ಹೃದಯದಲ್ಲಿ ಒಳ್ಳೆ ಕಾರ್ಯಗಳನ್ನ ನಾವು ಇವತ್ತು ಯೋಚನೆ ಮಾಡ್ತಾ ಇದ್ದೇವಾ? ನಮ್ಮ ಮನಸ್ಸಂಕಲ್ಪಗಳು ಇವತ್ತು ಒಳ್ಳೆಯದಾಗಿದೆಯಾ? ನಮ್ಮ ಹೃದಯದಲ್ಲಿ ತಪ್ಪಾದ ಕಾರ್ಯಗಳನ್ನ ಯೋಚನೆ ಮಾಡ್ತಾ ಇದ್ದೇವಾ ಎಂದು ಪ್ರತಿ ಒಂದೊಂದನ್ನು ಆತನ ಏನ್ ಮಾಡಿದ್ದಾನೆ? ಅರಿತುಕೊಂಡಿದ್ದಾನೆ. ನಾವು ಪ್ರಾರ್ಥಿಸಬೇಕು, ದೇವರೇ, ನನ್ನ ಮನಸ್ಸಂಕಲ್ಪಗಳು ಇವತ್ತೇನಾಗಿದೆ ಕರ್ತನೆ, ನನ್ನ ಹೃದಯದಲ್ಲಿ ನಾನು ಯಾವುದನ್ನ ನಾನು ಯೋಚನೆಯನ್ನ ಮಾಡ್ತಾ ಇದ್ದೇನೆ ಸ್ವಾಮಿ ಎಂದು ನಾವು ಪ್ರಾರ್ಥಿಸಬೇಕು. ಯಾಕಂದ್ರೆ ಆತನು ನಮ್ಮನ್ನ ದೂರದಿಂದಲೇ ಆತನು ನಮ್ಮನ್ನ ಕಂಡು ಹಿಡಿಯುವವನಾಗಿದ್ದಾನೆ. ಆತನು ನಮ್ಮ ಸನಿಹಕ್ಕೆ ಬಂದು ನಮ್ಮನ್ನ ನೋಡಿ ತಿಳ್ಕೊಳ್ಳುವಂಥದ್ದಲ್ಲ, ಆತನು ದೂರದಿಂದಲೇ ನಮ್ಮ ಹೃದಯಗಳನ್ನ ಆತನು ತಿಳಿದುಕೊಂಡಿದ್ದಾನೆ. ಆತನು ದೂರದಿಂದಲೇ ನಮ್ಮ ಮನಸ್ಸಂಕಲ್ಪಗಳನ್ನ ಆತನು ಅರಿತುಕೊಂಡಿದ್ದಾನೆ. ಆದುದರಿಂದ ನಮ್ಮ ಮನಸ್ಸಂಕಲ್ಪಗಳನ್ನ, ನಮ್ಮ ಹೃದಯಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರೇ, ನನ್ನ ಹೃದಯವನ್ನ ನೀನು ಶುದ್ಧೀಕರಣ ಮಾಡು ಸ್ವಾಮಿ. ನನ್ನ ಮನಸ್ಸಂಕಲ್ಪಗಳನ್ನ ದೇವರೇ ನೀನು ಶುದ್ಧೀಕರಣ ಮಾಡು. ನನ್ನ ಹೃದಯದಲ್ಲಿರುವಂತಹ ಯೋಚನೆಗಳನ್ನ ಎಲ್ಲವನ್ನ ನೀನು ತಿಳಿದುಕೊಂಡಿದ್ಯಪ್ಪ. ನಾನು ತಪ್ಪಾಗಿ ನಾನು ಯೋಚನೆ ಮಾಡ್ತಾ ಇದ್ದೇನೋ ನೀನು ನೋಡು ಸ್ವಾಮಿ, ಅದು ನೀನು ಸರಿಪಡಿಸು ಎಂದು ಹೇಳುವಾಗ ಕರ್ತನು ನಮ್ಮ ಹೃದಯಗಳನ್ನ ಸರಿಪಡಿಸುವವರಾಗಿದ್ದಾರೆ. ನಮ್ಮ ಮನಸ್ಸಿನ ಯೋಚನೆಗಳನ್ನ, ಸಂಕಲ್ಪಗಳನ್ನ ಆತನ ಏನ್ ಮಾಡುವವನಾಗಿದ್ದಾನೆ? ಸರಿಪಡಿಸುವವನಾಗಿದ್ದಾನೆ. ತನ್ನ ಚಿತ್ತದ ಪ್ರಕಾರವೇ ನಾವು ಯೋಚನೆ ಮಾಡುವಂತೆ, ತನ್ನ ಚಿತ್ತದ ಪ್ರಕಾರವೇ ನಾವು ಮನಸಂಕಲ್ಪ ಮಾಡುವಂತೆ ದೇವರು ನಮ್ಮನ್ನ ಸರಿಪಡಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತ, ನಿಂಗೆ ಸ್ತೋತ್ರ ಸ್ವಾಮಿ. ಎಲ್ಲರ ಹೃದಯಗಳನ್ನು ತಿಳಿದುಕೊಂಡವನು ನೀನಾಗಿದ್ಯಾ, ಎಲ್ಲರ ಮನಸಂಕಲ್ಪಗಳನ್ನ ಅರಿತುಕೊಂಡವನು ನೀನಾಗಿದ್ಯಾ. ಆದುದರಿಂದ ದೇವರೇ, ನನ್ನ ಮನಸ್ಸಿನ ಸಂಕಲ್ಪಗಳನ್ನ ಸರಿಪಡಿಸಿರಿ, ನಮ್ಮ ಹೃದಯಗಳನ್ನ ಸರಿಪಡಿಸಿರಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.